ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಅವರ್ ಮಿನಿ ಬ್ಲಾಗ್. ಇವತ್ತಿದೆ ಸಂಡೇ ಇದ್ದರೂ ಎದಕ್ಕೆ ಹೊರಗಡೆ ಬಂದೀನಿ ಅಂದರೆ ಇವತ್ತಿದೆ ನಮ್ಮ ದೋಸ್ತನ ಬರ್ಡೇ. ಅದಕ್ಕೋಸ್ಕರ ಅಂತಿದ್ದ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಬರೋಣ ಬಾ ಅಂತ ಅಂದ. ಅದಕ್ಕೋಸ್ಕರ ನಾನು ಮತ್ತು ಶ್ರೀನಿವಾಸು ಇಬ್ಬರು ಮುಂದೆ ಆ ಕಡೆಯಿಂದ ಬಂದ್ವಿ. ಇಲ್ಲಿದ್ದಾನೆ ನಮ್ಮ ದೋಸ್ತ ಖುಷಿ ಅಂತ. ಟೆಂಪಲ್ ಹೋಗ್ಬೇಕಂತ ಅಂದ್ಕೊಂಡಿದ್ವಿ. ಇಲ್ಲಿ ಎಲ್ಲೋ ಶಾರ್ಟ್ಕಟ್ ಇದೆ ಅಂತ ಅಂದ. ಅದಕ್ಕೋಸ್ಕರ ಇಲ್ಲಿಂದ ನಡ್ಕೊಂಡು ಅಲ್ಲಿ ಹೋಗ್ಬೇಕು. ನೋಡೋಣ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಏನಂತ ನಿಮಗೆ ಮುಂದೆ ತೋರಿಸ್ತೀನಿ. ಎಲ್ಲಿಂದ ತೊಗೊಂಡು ಹೊಂಟ ಒಂದು ನಂಬ್ಕೊಂಡು ಬಂದರೆ ಎಲ್ಲೆಲ್ಲಿ ತೊಗೊಂಡು ಹೊಂಟಾನಂತ ನನಗಂತೂ ಅರ್ಥ ಆಗತ್ತ. ನೋಡೋಣ ಹಿಂಗೆಲ್ಲೋ ಹೋಗಿದ್ದಾನಂತ, ಶಾರ್ಟ್ಕಟ್ ಇದೆ ಅಂತ ಹೋಗೋಣ ಬನ್ನಿ. ನಮ್ಮ ಇದ್ರೊಳಗೆಲ್ಲ ನಡ್ಬಾರ ಕಾಸ್ಕೊಂಡು ಅಣ್ಣ ಇಂಥ ಬಿಸ್ಲಾಗ ಗಾಡಿ ತೊಗೊಂಡು ಹೋಗೋಣಂದ್ರೆ ಬೇಡ, ನಡ್ಕೊಂಡು ಹೋಗೋಣ ಅಂತೇಳಿ ಬಿಸಿಲ ರಗಡ್ ರಾಮಾಯಣ ಮಾಡಿಸಿ ಅಂತೂ ಇಂತೂ ಕೊನೆಗೆ ಗುಡಿ ದ್ವಾರ ಬಾಗಿಲ ಕಡೆ ಕರ್ಕೊಂಬಂದ. ಇನ್ನೂ ಇಲ್ಲಿಗೆ ಮುಗ್ದಿಲ್ಲ, ಇನ್ನೂ ಮ್ಯಾಲೆ ಅಲ್ಲಿ ತನಕ ಹತ್ತಬೇಕು ಬಿಸ್ಲಾಗ. ಇದೆಲ್ಲ ಸುಷ್ಯ ಇಂಥ ಬಿಸ್ಲಾಗ ಬೇಕಾಗಿತ್ಲೆ ನನಗದ ಗಾಡಿ. ಬಿಸ್ಲಾಗ ಅಂತೂ ನಡ್ಕೊಂಬಂದು ಫುಲ್ ಸುಸ್ತಾಯ್ತು, ಫುಲ್ ಬಾಯಾರ್ಕಾಗ್ತದೆ. ಇಲ್ಲಿ ನೀರಿದೆ, ಸ್ವಲ್ಪ ಅಲ್ಲಿ ನೀರು ಕುಡೋದು ಆಮೇಲೆ ಮೇಲೆ ಹತ್ತೋಣ. ಸುಶಾ ನವ ಗ್ಲಾಸ್ ತೊಂಬಲ್ಲಿ ವಾಂಟೇನ. ಬಿಡಲೇ ಬಸ್ಸಲ್ ಸುಶಾಂತ್ ಇಲ್ಲಿ ನೋಡ್ಲೆ ಹಿಡ್ಕೊಂಡು ನಿಂತ ನೀವು. ಬಿಡ್ಲೆ ಕಾಲು ಮೊದಲು ಸುಡಾದ ಬಿಸಿಲೇ ಬಿಡಲೇ. ಯಪ್ಪಾ ದೇವ, ಅಯ್ಯೋ ಆ ಬಿಲ್ ರೇ ಕಾಲೇಜ್ ಇವನಂತವ ಇಲ್ಲವ ನಾನು ಇವ ಬಾಕ ಫೋನ್ ಹಿಡ್ದವ. ನಿಮ್ಮ ಸವಾಸನ ನನಗೆ ಅಂತೂ ಸಾಕಾಯ್ತು ಮರೆ. ಜೈ ಶ್ರೀರಾಮ್ ಅಲ್ಲ, ಕಾಲೇಜ್ ಚಾಲೂ ಆದಾಗಿಂದ ಏನು ನೀವು ಇಬ್ರು ಮಂದಿ ರಗಡ್ ರಾಮಾಯಣ ಮಾಡಿಲ್ಲ. ನಮ್ಮ ಕ್ಲಾಸಿಗೆ ದರ್ಶನ ಬರ್ಲಿಕ್ಕೆ ಆರಾಮ ಇರ್ತಿದ್ವಿ ನೋಡಿ ನಾವು. ಹಾಂ, ನಿಮ್ಮ ಸಮ ನಾ ಸಾಕಾಯ್ತು. ನಾನು ಏನು ಕಾಲೇಜ್ಗೆ ಎಂಟ್ರಿ ಆದವ, ನಾನು ಫಸ್ಟ್ ಮಾತಾಡ್ದವ ನೀನ ಮಾತಾಡವ. ಗೇಟ್ ಕಡೆ ಕಾಯ್ಕೊಂಡು ನಿಂತಿದ್ದೆ. ಅಜ್ಜು ಮಕ್ಕಳ ಏನ್ ದರ್ಶ ಏನ್ ದರ್ಶ ಕ್ಯಾಪ್ ಅಲ್ಯಾಕ ಬೀಳಿಸಿದನ ಏನೇನು ಆಯ್ತು ಬಾ ಇಲ್ಲಿ ಹಾಸ್ರಿ ಅಂಕಲ್ ಅದ್ರ ಮ್ಯಾಗ. ಏನ್ಲೇ ದರ್ಶ ಹಿಂಗ್ಯಾಕೆ ಮಾಡತ್ತೀನಿ ನೀನು? ಕರಗಿದ ಪಾನಿನಲ್ಲಿ ಮೂಡಿ ಬಾಳ